ಏನಾಗ್ತದೆ ಬನ್ನಿ ನೋಡೋಣ. ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ಪ್ರವೇಶ ಶುಲ್ಕ, ಪಾರ್ಕಿಂಗ್ ಶುಲ್ಕ ಏರಿಕೆ ಮಾಡಲಾಗಿದೆ. ಇದುವೇ ಪ್ರವಾಸಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಭಿವೃದ್ಧಿಯಾದ ಮೇಲೆ ದರ ಹೆಚ್ಚಳ ಮಾಡಿದ್ರೆ ಒಂದು ಅರ್ಥ ಇರುತ್ತೆ. ಆದ್ರೆ ಅಭಿವೃದ್ಧಿಗೂ ಮುನ್ನವೇ ದರ ಏರಿಕೆ ಮಾಡಿರುವುದಕ್ಕೆ ಸಂಸದ BY ರಾಘವೇಂದ್ರ ಸಹ ಪ್ರತಿಕ್ರಿಯೆ ನೀಡಿದ್ದು, ಜೋಗದಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇರುವ ದೃಷ್ಟಿಯಿಂದ ದರವನ್ನ ಹೆಚ್ಚಿಸಲಾಗಿದೆ. ಇಲ್ಲಿ ಬರುವ ಪ್ರವಾಸಿಗರಿಗೆ ಹೋಟೆಲ್, ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ. ಇನ್ನು 2-3 ತಿಂಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ಮುಗಿಯುತ್ತೆ. ಆ ನಂತರ ಪ್ರವೇಶ ಶುಲ್ಕವನ್ನ ಹೆಚ್ಚಳ ಮಾಡಬಹುದಿತ್ತು ಎಂದು ಈ ಬಗ್ಗೆ ಜಿಲ್ಲಾಧಿಕಾರಿ ಜೊತೆ ಮಾತನಾಡ್ತೇನೆ ಎಂದು ಅವರು ಹೇಳಿದ್ದಾರೆ. ಒಂದು ಪ್ರವಾಸ ಇದು ದರ ಹೆಚ್ಚಿಗೆ ಮಾಡೋದು ತಪ್ಪು ನಾನು ಹೇಳಲ್ಲ. ಆದರೆ ಅದು ತಕ್ಕಂಥ ಸರ್ವಿಸನ್ನು ಕೊಡಬೇಕು. ಅಲ್ಲಿ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ನೀವು ಹೇಳಿದಾಗೆ ಇನ್ನೂ ಕೂಡ ಪರಿಪೂರ್ಣ ಆಗಿಲ್ಲ. ಈಗ ಆಲ್ರೆಡಿ ಇಷ್ಟು ಬೇಗ ಅಲ್ಲಿ ಬೇಸಿಕ್ ಅಲ್ಲಿ ಕ್ಯಾಂಟೀನ್ ಇಲ್ಲ, ಹೋಟೆಲ್ ಇಲ್ಲ, ಅದೆಲ್ಲದೂ ಕೂಡ ಅಂಡರ್ ಕನ್ಸ್ಟ್ರಕ್ಷನ್. ಇನ್ನೊಂದು 2-3 ಮಂತ್ಸಲ್ಲಿ ಎಲ್ಲದೂ ಕೂಡ ಮುಗಿಯುತ್ತೆ. ಮುಗಿದ ಮೇಲೆ ಮಾಡಿದರೆ ಚೆನ್ನಾಗಿತ್ತು ಅಂತ ನನಗೂ ಕೂಡ ಅನಿಸ್ತು. ನೋಡಿ, ನಾನು ಜಿಲ್ಲಾಧಿಕಾರಿ ಮಾತಾಡ್ತೀನಿ. ಯಾಕೆಂದರೆ ಟೋಟಲ್ ನಮಗೆ ನಮಗೆ ಆ ಒಂದು ಪ್ರಕೃತಿ ಕೊಟ್ಟಂಥ ಜಾಗವನ್ನು ನೋಡಲಿಕ್ಕೆ ಇರೋ ಜಾಗನೇ 45 ಎಕರೆ ಮಾತ್ರ. 45 ಹೆಕ್ಟೇರ್ ಏನೋ ಇದೆ ಅದು ಟೋಟಲ್ ಆ ಏರಿಯಾ, ರೆವಿನ್ಯೂ ಲ್ಯಾಂಡು. ಬರುವಂಥ ಜನಸ್ತೋಮದ ರಶ್ ಏನಿದೆ, ಬೆಳಗಿನ ಸಂಜೆವರೆಗೂ ಬರ್ತಾನೆ ಇರ್ತಾರೆ. ಎಲ್ಲರೂ ಕೂಡ ಅಲ್ಲೇ ಫ್ಲೋಟಿಂಗ್ ಪಾಪ್ಯುಲೇಷನ್ ಏನಿದೆ ಅದು ಹೆಚ್ಚಿಗೆ ಆಯಿತು ಅಂದರೆ ಬೇರೆ ಥರ ಏನೋ ಸಮಸ್ಯೆ ಇರ್ಬೋದು ಅನಿಸುತ್ತೆ. ನಾನು ಕೂಡ ಒಂದು ಮಾತಾಡ್ತೀನಿ ಸರ್. ಒಂದು ಪ್ರವಾಸ ಇದು ದರ ಹೆಚ್ಚಿಗೆ ಮಾಡೋದು ತಪ್ಪು ನಾನು ಹೇಳಲ್ಲ. ಆದರೆ ಅದು ತಕ್ಕಂಥ ಸರ್ವಿಸನ್ನು ಕೊಡಬೇಕು. ಅಲ್ಲಿ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ನೀವು ಹೇಳಿದಾಗೆ ಇನ್ನೂ ಕೂಡ ಪರಿಪೂರ್ಣ ಆಗಿಲ್ಲ. ಈಗ ಆಲ್ರೆಡಿ ಇಷ್ಟು ಬೇಗ ಅಲ್ಲಿ ಬೇಸಿಕ್ ಅಲ್ಲಿ ಕ್ಯಾಂಟೀನ್ ಇಲ್ಲ, ಹೋಟೆಲ್ ಇಲ್ಲ, ಅದೆಲ್ಲದೂ ಕೂಡ ಅಂಡರ್ ಕನ್ಸ್ಟ್ರಕ್ಷನ್. ಇನ್ನೊಂದು 2-3 ಮಂತ್ಸಲ್ಲಿ ಎಲ್ಲದೂ ಕೂಡ ಮುಗಿಯುತ್ತೆ. ಮುಗಿದ ಮೇಲೆ ಮಾಡಿದರೆ ಚೆನ್ನಾಗಿತ್ತು ಅಂತ ನನಗೂ ಕೂಡ ಅನಿಸ್ತು. ನೋಡಿ, ನಾನು ಜಿಲ್ಲಾಧಿಕಾರಿ ಮಾತಾಡ್ತೀನಿ. ಯಾಕೆಂದರೆ ಟೋಟಲ್ ನಮಗೆ ಆ ಒಂದು ಪ್ರಕೃತಿ ಕೊಟ್ಟಂಥ ಜಾಗವನ್ನು ನೋಡಲಿಕ್ಕೆ ಇರೋ ಜಾಗನೇ 45 ಎಕರೆ ಮಾತ್ರ. 45 ಹೆಕ್ಟೇರ್ ಏನೋ ಇದೆ ಅದು ಟೋಟಲ್ ಆ ಏರಿಯಾ, ರೆವಿನ್ಯೂ ಲ್ಯಾಂಡು. ಬರುವಂಥ ಜನಸ್ತೋಮದ ರಶ್ ಏನಿದೆ, ಬೆಳಗಿನ ಸಂಜೆವರೆಗೂ ಬರ್ತಾನೆ ಇರ್ತಾರೆ. ಎಲ್ಲರೂ ಕೂಡ ಅಲ್ಲೇ ಫ್ಲೋಟಿಂಗ್ ಪಾಪ್ಯುಲೇಷನ್ ಏನಿದೆ ಅದು ಹೆಚ್ಚಿಗೆ ಆಯಿತು ಅಂದರೆ ಬೇರೆ ಥರ ಏನೋ ಸಮಸ್ಯೆ ಇರ್ಬೋದು ಅನಿಸುತ್ತೆ. ನಾನು ಕೂಡ ಒಂದು ಮಾತಾಡ್ತೀನಿ ಸರ್.